ಸಿಂಹರಾಶಿ ನ್ಯಾಯಾಲಯದ ವಿಚಾರವಾಗಿ ಸ್ವಲ್ಪ ಜಯದ ಸೂಚನೆಗಳು ನಿಮ್ಮ ಪರವಾಗಿ ಕಾಣ್ತಾ ಇರತಕ್ಕಂಥದ್ದು. ತಾರ್ಕಿಕವಾಗಿ ಎಲ್ಲ ವಿಚಾರಗಳನ್ನು ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಹೊಂದಾಣಿಕೆ ಇರಲಿ. ಯಾಕೆ ಅಂತಂದರೆ ಎಲ್ಲವುದಕ್ಕೂ ಕೂಡ ಒಂದು ತರ್ಕಬದ್ಧವಾದ ಉತ್ತರ ಏನಿದೆ ಅದೇ ನಿಮಗೆ ಅನುಕೂಲಕರವಾಗಿರುವುದಿಲ್ಲ. ಹೊಂದಾಣಿಕೆ ಅಂತಕ್ಕಂಥದ್ದು ಬೇಕು. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನೀವು ಹೀಗೇ ಆಗಲಿ ಹಾಗೇ ಆಗಲಿ ಅಂತ ಹೇಳಿ ಯಾವುದೋ ಒಂದು ಶಿಸ್ತನ್ನು ಪ್ರದರ್ಶನ ಮಾಡೋದಕ್ಕೆ ಹೋದರೆ ಅದು ಅನುಕೂಲಕ್ಕೆ ಬರದೇ ಇರತಕ್ಕಂಥದ್ದಾಗುತ್ತೆ. ಹಳೆಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಶಾಶ್ವತವಾದಂತಹ ಪರಿಹಾರವನ್ನು ಮಾಡಿಕೊಳ್ಳಿ, ಕಂಡುಹಿಡ್ಕೊಳ್ಳಿ ಅನ್ನುವಂಥದ್ದು ಸಲಹೆ. ನಿಮ್ಮ ಮಾನಸಿಕವಾದಂತಹ ಸಾಮಾಜಿಕವಾದಂತಹ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಬೇಕು. ಮನಸ್ಸಿನಲ್ಲೇ ಗಟ್ಟಿತನ ಬೇಕು, ಸಾಮಾಜಿಕವಾಗಿ ಆ ಶಕ್ತಿ ಬೇಕು. ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂತಹ, ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಯೋಗ ನಿಮಗೆ ಒದಗಿ ಬರುವಂತಹ ಸಂದರ್ಭದಲ್ಲಿ ಅದರ ವಿನಿಯೋಗ ಬಹಳ ಉತ್ತಮವಾಗಿ ಆಗಬೇಕು ಅನ್ನುವಂಥದ್ದು. ಹಣ ಕೈ ಸೇರ್ಬೋದು, ಅದಕ್ಕೆ ಅವಕಾಶಗಳಾಗತ್ತೆ. ಉತ್ತಮವಾದಂತಹ ಆಹಾರ ಆಗಲಿ ಅಥವಾ ಉತ್ತಮವಾದಂತಹ ಜೀವನದ ಬಗ್ಗೆ ನಿರ್ಧಾರವನ್ನು ಮಾಡಿ. ಆಗ ನಿಮಗೆ ಎಲ್ಲವೂ ಕೂಡ ಧನಾತ್ಮಕವಾದಂತಹ ಫಲಕ್ಕೆ ಕಾರಣವಾಗುತ್ತೆ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಶುಭವಾಗಿ. ಕನ್ಯಾ ರಾಶಿ, ಹಿರಿಯರು ಆಡಿದಂತಹ ಮಾತುಗಳು ಸತ್ಯ ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದು. ದೊಡ್ಡವರು ಏನೋ ಹೇಳಿದರು, ಅದು ನಿಜವಾಗಲೂ ಕೂಡ ಅವ್ರು ಹೇಳಿದ ಹಾಗೆ ನಾನು ನಡ್ಕೊಂಡೆ ಅಥವಾ ಅವ್ರು ಹೇಳಿದಾಗೆ ನಡ್ಕೊಳ್ಬೇಕಾಗಿತ್ತು, ಅದರಿಂದ ಸಿಗ್ತಕ್ಕಂತಹ ಫಲಿತಾಂಶಗಳು ಈಗ ನನ್ನ ಅನುಭವಕ್ಕೆ ಬರ್ತಾ ಇದೆ ಅನ್ನುವಂತಹ ಮಾತನ್ನು ನೀವು ಗಮನಿಸ್ತೀರಿ. ದಾಂಪತ್ಯ ಅನ್ಯೋನ್ಯವಾಗಿರುತ್ತೆ, ಅದು ಹಾಗೇ ಇರಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ, ನೆಮ್ಮದಿ ಬಹಳ ಮುಖ್ಯ. ಅದು ಇದ್ದುಬಿಟ್ರೆ ನಾವು ಏನಾದರೂ ಕೆಲಸಗಳನ್ನು ಸಾಧನೆ ಮಾಡಲಿಕ್ಕೆ ಅವಕಾಶಗಳು, ಅನುಕೂಲಗಳು ಮತ್ತೆ ಮತ್ತೆ ನಮಗೆ ಒದಗಿ ಬರುತ್ತೆ ಎನ್ನುವಂಥದ್ದು. ಕೆಲಸದ ಒತ್ತಡದ ಮಧ್ಯದಲ್ಲೂ ಕೂಡ ಮನೆಯಲ್ಲಿ ಏನೋ ಒಂದು ರೀತಿಯ ಸಂಭ್ರಮ, ಹಬ್ಬದ ವಾತಾವರಣ. ಇವತ್ತು ಯಾವ ಹಬ್ಬ ಇಲ್ಲದೇ ಇರಬಹುದು, ಆದರೆ ಅಷ್ಟೊಂದು ಖುಷಿಯಾದಂತಹ ಒಂದು ವಾತಾವರಣ ಮನೆಯಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಎಲ್ಲ ಕೆಲಸಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ನಡೀತಕ್ಕಂಥದ್ದು. ಅಂದರೆ ಅಂದುಕೊಂಡ ಹಾಗೆ ಕೆಲಸಗಳು ಆಗಿ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಸಾಯಂಕಾಲದ ಸಮಯದಲ್ಲಿ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಬೇಸರವಾಗುತ್ತೆ. ಹಗಲೆಲ್ಲ ಸಂತೋಷದಿಂದ ಕಳೆದಿರ್ತೀರಿ, ಸಾಯಂಕಾಲದ ಹೊತ್ತಿಗೆ ಏನೋ ಒಂದು ರೀತಿಯ ಬೇಸರ ಅಂತಕ್ಕಂಥದ್ದು ನಿಮ್ಮನ್ನು ಕಾಡುವಂಥದ್ದಾಗ್ಬೋದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ 21 ಸಲ ಪ್ರಾರ್ಥನೆ ಮಾಡಿ, ಶುಭವಾಗಿ. ತುಲಾರಾಶಿ, ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಹಲವಾರು ಸವಾಲುಗಳು ಎದುರಾಗ್ತಕ್ಕಂಥದ್ದು. ಅದನ್ನೆಲ್ಲ ಎದುರಿಸ್ತಕ್ಕಂತಹ ಬುದ್ಧಿವಂತಿಕೆ ನಿಮಗಿರಬಹುದು, ಆದರೆ ಸವಾಲೇ ಆ ಕ್ಷಣದಲ್ಲಿ ಒಂದು ರೀತಿಯಲ್ಲಿ ಕಸಿವಿಸಿ ಆಗ್ತಕ್ಕಂಥದ್ದು. ಅದನ್ನು ದಾಟಿ ಬಂದರೆ ಎಲ್ಲ ಅನುಕೂಲತೆಗಳು ನಿಮ್ಮದಾಗ್ತಕ್ಕಂಥದ್ದು. ಪ್ರೇಮಿಗಳಿಗೆ ವಿಶೇಷವಾಗಿ ಏನೋ ಸಮಸ್ಯೆಗಳು ಕಾಡುತ್ತೆ, ಅದನ್ನು ಬುದ್ಧಿವಂತಿಕೆಯಿಂದ ಬಗೆಹರಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಜೊತೆಗೆ ಸಂಬಂಧಿಕರನ್ನೇ ವಿವಾಹ ಮಾಡಿಕೊಂಡಿರೋರಿಗೆ ತೊಂದರೆಗೆ ಅವಕಾಶ ಇದೆ. ಸಾಂಸಾರಿಕವಾದಂತಹ ಬಿರುಕು, ವೈಯಕ್ತಿಕವಾದಂತಹ ವಿಷಯಗಳು ಇವೆಲ್ಲ ಮುನ್ನೆಲೆಗೆ ಬಂದು ವಾದ ವಿವಾದಗಳು, ಜಗಳಕ್ಕೆ ಅವಕಾಶಗಳು ಆಗುವಂಥದ್ದಿದೆ. ಹಲವಾರು ಭಿನ್ನಾಭಿಪ್ರಾಯಗಳಿಂದ ಸಾಂಸಾರಿಕವಾದಂತಹ ಸಮಸ್ಯೆ ಹೆಚ್ಚಾಗುವಂಥದ್ದು. ಅಭಿಪ್ರಾಯ ಭೇದಗಳು ಯಾವುದೋ ಒಂದು ವಿಷಯವನ್ನು ಮುನ್ನೆಲೆಗೆ ತಂದರೆ ಅದರ ಬಗ್ಗೆ ಮಾತಾಡಿದರೆ ಅದೇ ತಪ್ಪು ಅಂತ ಹೇಳಿ ವಾದ ಮಾಡ್ತಕ್ಕಂತಹ ಇನ್ನೊಂದು ಅಂಶ ಹೊರಬರ್ತಕ್ಕಂಥದ್ದಾಗತ್ತೆ. ಮಕ್ಕಳಿಗೆ ಚಂಚಲವಾದಂತಹ ಬುದ್ಧಿಯಿಂದ ಓದಿನ ವಿಚಾರದಲ್ಲಿ ಸಮಸ್ಯೆಗಳು ಆಗುವಂಥದ್ದಿದೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಚರ್ಮ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಾಗತ್ತೆ. ಯಾರಿಗೆ ಚರ್ಮ ರೋಗ ಇದೆ ಅಥವಾ ಆ ವ್ಯಾಧಿಯಿಂದ ಯಾರು ಬಳಲ್ತಾ ಇದ್ದೀರಿ ಅವರಿಗೆ ದೊಡ್ಡದಾದಂತಹ ಸಮಸ್ಯೆಗಳು ಇರತಕ್ಕಂಥದ್ದು. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಹರಕೆಯನ್ನು ಮಾಡಿಕೊಳ್ಳಿ, ಶುಭವಾಗಿ. ವೃಶ್ಚಿಕ ರಾಶಿ, ನೌಕರಿಯಲ್ಲಿ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ, ಅವರ ಮಾತಿನಂತೆ ನಡ್ಕೊಳ್ಳಿ, ಅನುಕೂಲ ಇರುವಂಥದ್ದು. ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕಾಗದಲ್ಲೇ ಒದ್ದಾಡಬೇಕಾದಂತಹ ಪರಿಸ್ಥಿತಿ. ಯಾವ ಕೆಲಸಕ್ಕೂ ಕೂಡ ಮನಸ್ಸು ಹತೋಟಿಗೆ ಬರ್ತಾ ಇಲ್ಲ. ಒಂದೊಂದು ಕ್ಷಣಕ್ಕೂ ಮನಸ್ಸಿನಲ್ಲಿ ಇರತಕ್ಕಂತಹ ನಿರ್ಧಾರಗಳು ಬದಲಾವಣೆ ಆಗ್ತಾ ಇದೆ, ಮನಃಪರಿವರ್ತನೆ ಆಗ್ತಾ ಇದೆ ಅಂತ ಆದಾಗ ತೊಂದರೆಗಳು ಹೆಚ್ಚಾಗುತ್ತೆ. ಕೆಲಸದ ಗುಣಮಟ್ಟ ಕಡಿಮೆಯಾಗಿ ಯಾವುದೋ ನಿಂದನೆಗೊಳಗಾಗ್ತೀರಿ, ಅದನ್ನು ಗಮನಿಸ್ಕೊಳ್ಬೇಕು. ಆತ್ಮವಿಶ್ವಾಸದ ಕೊರತೆ ಅಲ್ಲಿ ನಿಮಗೆ ಉಂಟಾಗುವಂಥದ್ದು. ಬೇರೆಯವರಿಗೆ
ಯಾವುದೇ ಕಾರಣಕ್ಕೂ ಸಲಹೆಯನ್ನು ಕೊಡೋದಕ್ಕೆ ಹೋಗಬೇಡಿ. ಉಚಿತವಾದಂತಹ ಸಲಹೆಗೆ ಬೆಲೆ ಇಲ್ಲ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಗಣಪತಿಯ ಅನುಗ್ರಹವನ್ನು ಬೇಡಿ, ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬುದಾಗಿ 21 ಸಲ ಹೇಳ್ಕೊಳ್ಳಿ. ಶುಭವಾಗಿ.